ವಿರಾಜಪೇಟೆ ನೆಹರು ನಗರದ ಒಂದು ಭಾಗದಲ್ಲಿ ಒಳಚರಂಡಿ ಕಾಮಗಾರಿ ಆರಂಭ. ಮೊಗರಗಲ್ಲಿಯಿಂದ ನೆಹರು ನಗರಕ್ಕೆ ತೆರಳುವ ಬಳಿ ಮುಖ್ಯ ರಸ್ತೆಯಲ್ಲಿ ಮಳೆ ನೀರು ಸರಾಗವಾಗಿ ಹರಿಯಲು ಅವಕಾಶವಿರಲಿಲ್ಲ. ಮಳೆ ನೀರು ನೇರವಾಗಿ ಅಲ್ಲಿನ ಮದ್ರಾಸದ ಸಭಾಂಗಣಕ್ಕೆ ಹರಿಯುತ್ತಿತ್ತು ಮತ್ತು ಮದ್ರಾಸದ ಕುಡಿಯುವ ನೀರಿನ ಬಾವಿಗೆ ಸೇರುತ್ತಿತ್ತು. ಇತ್ತೀಚೆಗೆ ನೆಹರು ನಗರಕ್ಕೆ ನೂತನ ಕಾಂಕ್ರೀಟ್ ರಸ್ತೆಯ ಕಾಮಗಾರಿ ಮುಗಿದಿದ್ದು, ಸಾರ್ವಜನಿಕರ ಉಪಯೋಗಕ್ಕೆ ವಿರಾಜಪೇಟೆ ಶಾಸಕರಾದ ಎಎಸ್ ಪೊನ್ನಣ್ಣ ಅವರು ಲೋಕಾರ್ಪಣೆ ಮಾಡಿದರು. ಆ ಸಮಯದಲ್ಲಿ ಕಾಸಿಂ ಮುಲ್ ಉಲ್ಲಾಮಾ, ಮದ್ರಾಸದ ಆಡಳಿತ ಮಂಡಳಿಯ ಸದಸ್ಯರು, ಸ್ಥಳೀಯ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಎಂಕೆ ದೇಶಮ್ಮ ಮತ್ತು ಸದಸ್ಯರಾದ ಎಸ್ಎಚ್ ಮತೀನ್ ಅವರಿಗೆ ಮಳೆ ನೀರು ಮದ್ರಾಸದ ಒಳಗೆ ಬರುತ್ತಿರುವ ಬಗ್ಗೆ ಅರ್ಜಿ ಸಲ್ಲಿಸಿದರು. ಈ ಅರ್ಜಿಯನ್ನು ಶಾಸಕರ ಗಮನಕ್ಕೆ ತಂದ ಹಿನ್ನೆಲೆಯಲ್ಲಿ ಶಾಸಕ ಪೊನ್ನಣ್ಣ ಅವರು ನಗರೋತ್ಥಾನ ಅನುದಾನದಲ್ಲಿ ಸುಮಾರು 40 ಅಡಿಯವರೆಗೆ ಚರಂಡಿ ಮತ್ತು ಅದರ ಮೇಲೆ ಸ್ಲಾಬ್ ಅಳವಡಿಸಲು ಸೂಚಿಸಿದ ಹಿನ್ನೆಲೆಯಲ್ಲಿ ಚರಂಡಿ ಕಾಮಗಾರಿ ಉತ್ತಮ ರೀತಿಯಲ್ಲಿ ನಡೆಯುತ್ತಿದೆ ಎಂದು ಮದ್ರಾಸದ ಆಡಳಿತ ಮಂಡಳಿಯ ಎಂಎ ಆಲಿ ಅವರು ತಿಳಿಸಿದರು. ಅಲ್ಲದೆ ಈ ಕಾಮಗಾರಿಗೆ ತಕ್ಷಣ ಸ್ಪಂದಿಸಿದ ಮಾನ್ಯ ಶಾಸಕರಾದ ಪೊನ್ನಣ್ಣ ಹಾಗೂ ಮಾಜಿ ಸದಸ್ಯರಾದ ಎಂಕೆ ದೇಶಮ್ಮ ಮತ್ತು ಎಸ್ಎಚ್ ಮತೀನ್ ಅವರಿಗೆ ಧನ್ಯವಾದ ಸಲ್ಲಿಸಿದರು. ನಮಸ್ಕಾರ ಸರ್. ನಮಸ್ಕಾರ. ಇದು ಒಳಚರಂಡಿ ವ್ಯವಸ್ಥೆ ಆಗ್ತಾ ಇದೆ. ಈ ಕಳೆ ಮಳೆಗಾಲದಲ್ಲಿ ತುಂಬ ಮಳೆ ನೀರು ಬಂದು ಮಸೀದಿಯ ಒಳಗೆ ಮಳೆ ನೀರು ತುಂಬ ಹೋಗಿ ತುಂಬ ದುರವಸ್ಥೆ ಆಗ್ತಾಯಿತ್ತು. ತುಂಬ ಅನಾನುಕೂಲಗಳು ಆಗ್ತಾಯಿತ್ತು. ಮಕ್ಕಳಿಗೆ ಮಸೀದಿ ನಮಾಜ್ ಮಾಡುವುದು ಅದೆಲ್ಲದಕ್ಕೂ ತುಂಬ ಅನಾನುಕೂಲಗಳಾಗುತ್ತಿತ್ತು. ಇದನ್ನು ಮನಗೊಂಡು ನಾವು ಇಲ್ಲಿನ ಪುರಸಭಾ ಸದಸ್ಯರ ಮತೀನು ಮತ್ತು ದೇಶಮ್ಮರವರಿಗೆ ಮನವಿ ಕೊಟ್ಟಾಗ ಆ ಮನವಿಯನ್ನು ಅವರು ಇಲ್ಲಿನ ಮಾನ್ಯ ಶಾಸಕರಿಗೆ ಅದನ್ನು ಸಲ್ಲಿಸಿರುತ್ತಾರೆ. ಅವರು ತೀಕ್ಷ್ಣವಾಗಿ ಸ್ಪಂದಿಸಿ ಬೇಕಾದ ಕಾಮಗಾರಿಗಳನ್ನು ಮಾಡುತ್ತೇವೆ ಎಂದ ಭರವಸೆಯನ್ನು ಕೊಟ್ಟು ಇದೀಗ ಆ ಕಾಮಗಾರಿಯನ್ನು ಪ್ರಾರಂಭಿಸಿರುತ್ತಾರೆ. ಅದಕ್ಕಾಗಿ ಮತೀನ್ರವರಿಗೂ ದೇಶಮ್ಮರವರಿಗೂ ಮತ್ತು ನಮ್ಮ ಮಾನ್ಯ ಶಾಸಕರು ವಿಶೇಷವಾದ ಧನ್ಯವಾದಗಳನ್ನು ನಾವು ಕಮಿಟಿ ಪರವಾಗಿಯೂ ಇದೀಗ ಬೋಧಕ ವೃಂದದ ಪರವಾಗಿಯೂ ಸಲ್ಲಿಸ್ತಾ ಇದ್ದೀವಿ. ನೀರು ನೇರವಾಗಿ ನಮ್ಮ ಮಸೀದಿಯೊಳಗೆ ಹೋಗ್ತಾ ಇತ್ತು. ಈಗ ಇವರು ಚರಂಡಿ ವ್ಯವಸ್ಥೆ ಮಾಡಿಕೊಡುವುದರಿಂದ ನಮಗೆ ತುಂಬ ಅನುಕೂಲಗಳಾಗ್ತದೆ. ಆ ನೀರು ನೇರವಾಗಿ ಚರಂಡಿಯೇ ಹೋಗುತ್ತೆ. ನಮ್ಮಿನ್ನ ಅನಾನುಕೂಲತೆ ಎಲ್ಲವೂ ಪರಿಹಾರವಾಗ್ತಾ ಇದೆ. ಚರಂಡಿ ಆದಮೇಲೆ ಇದರ ಮೇಲೆ ಸ್ಲ್ಯಾಬ್ ಆಗುತ್ತೆ. ಹಾಗಾಗಿ ರಸ್ತೆ ನಡೆದವರಿಗೆ ಯಾವುದೇ ಅನಾನುಕೂಲತೆಗಳಾಗೋದಿಲ್ಲ. ಮತ್ತಷ್ಟು ಜಾಗ ಸಿಕ್ಕಿದಂಗೆ ಆಗುತ್ತೆ. ಈ ಸಂದರ್ಭದಲ್ಲಿ ಮದ್ರಾಸದ ಆಡಳಿತ ಮಂಡಳಿಯ ಸದಸ್ಯರಾದ ಮಸೂದ್ ಅಹಮದ್, ಮುಸ್ಕಾನ್ ಅಹಮದ್, ಅಬು ತಾಲಿಬ್, ಮುಕ್ತಾರ್ ಅಹಮದ್, ಮದ್ರಾಸದ ಶಿಕ್ಷಕರು ಹಾಜರಿದ್ದರು.